ಆದಮೇಲೆ ಗುಲ್ಬರ್ಗದಿಂದ ಅಫ್ಜಲ್ಪುರ್ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಆ ಪ್ರಯಾಣ ಹೆಂಗಿರುತ್ತೆ, ಹೆಂಗೆ ಮಸ್ತಿ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಪ್ಯಾಕಿಂಗ್ ಕೂಡ ಆಗಿದೆ, ನೋಡ್ಬೋದಾ. ಇದು ಬ್ಯಾಗ್ ನಮ್ಮದಲ್ಲ, ಇದು ನನ್ನ ಹಸ್ಬೆಂಡ್ ಅವರು ಒಯ್ತಾರೆ. ಸೊ ಇದು ತಮ್ಮದು, ಇದು ನನ್ನ ಬ್ಯಾಗ್ ಪ್ಯಾಕಿಂಗ್ ಆಗಿದೆ. ಮತ್ತು ಒಂದು ಸ್ಮಾಲ್ ಬ್ಯಾಗ್ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಆಗಿದೆ. ಆಲ್ಮೋಸ್ಟ್ ಪ್ರಿಪ್ರೇಷನ್ ಆಗಿದೆ. ಇವಾಗ ಸ್ನಾನ ಮಾಡೋಕ್ಕೆ ಅಡುಗೆ ಮಾಡ್ತಾ ಇದ್ದಾಳೆ. ತುಂಬ ಟೇಸ್ಟಿ ಕಾಣ್ತಾ ಇದೆ, ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಎಲ್ಲರಿಗೆ ಅವರವ್ರ ತಾಯಿ. ನಮ್ಮ ಮಮ್ಮಿ ನೋಡಿ, ತುಂಬ ದಿನಗಳಾಗಿದೆ ಮಮ್ಮಿಗೆ ಭೇಟಿಯಾಗಿ, ಇವತ್ತು ಭೇಟಿ ಆಗ್ತಾ ಇದ್ದೀನಿ. ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರೀಮಲ್ಲಿ ಚಾನಲಲ್ಲಿ ವೆಲ್ಕಮ್. ಸೊ ಟೈಮ್ ಆಗಿದೆ 5 ಗಂಟೆ, 5:30 ಗಂಟೆ ಆಗಿದೆ. ಇವತ್ತು ಇಷ್ಟು ಬೇಗ ಅಂದರೆ ಡೈಲಿ ಬೇಗನೆ ಹೇಳ್ತೀನಿ. ಸೊ ಇವತ್ತು ಏನು ವಿಶೇಷ ಅಂದರೆ ನಾನು ಹೋಗ್ತಾ ಇದ್ದೀನಿ ನಮ್ಮ ಮಮ್ಮಿ ಪಪ್ಪನ ಮನೆಗೆ. ಸೊ ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಗುಬ್ಬದಿಂದ ಗುಲ್ಬರ್ಗ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ರೀಚ್ ಆದಮೇಲೆ ಗುಲ್ಬರ್ಗದಿಂದ ಅಫ್ಜಲ್ಪುರ್ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಆ ಪ್ರಯಾಣ ಹೆಂಗಿರುತ್ತೆ, ಹೆಂಗೆ ಮಸ್ತಿ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಪ್ಯಾಕಿಂಗ್ ಕೂಡ ಆಗಿದೆ, ನೋಡ್ಬೋದಾ. ಇದು ಬ್ಯಾಗ್ ನಮ್ಮದಲ್ಲ, ಇದು ನನ್ನ ಹಸ್ಬೆಂಡ್ ಅವರು ಒಯ್ತಾರೆ. ಸೊ ಇದು ತಮ್ಮಂದು, ಇದು ನನ್ನ ಬ್ಯಾಗ್ ಪ್ಯಾಕಿಂಗ್ ಆಗಿದೆ. ಮತ್ತು ಒಂದು ಸ್ಮಾಲ್ ಬ್ಯಾಗನ್ನು ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಆಗಿದೆ. ಆಲ್ಮೋಸ್ಟ್ ಪ್ರಿಪ್ರೇಷನ್ ಆಗಿದೆ. ಇವಾಗ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಡ್ರೆಸ್ಸಿಂಗ್ ಕೂಡ ರೆಡಿ ಮಾಡ್ತೀನಿ. ಸೊ ಸಿಗೋಣ. ಮಮ್ಮಿ ನೋಡಿ, ತುಂಬ ದಿನಗಳಾಗಿದೆ ಮಮ್ಮಿಗೆ ಭೇಟಿಯಾಗಿ, ಇವತ್ತು ಭೇಟಿ ಆಗ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಆಯಿತು ಅಂತ ಅನ್ಕೋತಾ ಇದ್ದೀನಿ. ನಾನು ಕೂಡ ಕೆಲವೊಂದು ಲಾಗ್ ಹಾಕಿದ್ದೆ. ನಿನ್ನೆ ಒಂದು ಶಾರ್ಟ್ ಲಾಗ್ ಹಾಕಿದೆ, ಮಿನಿ ಲಾಗ್ ಅನ್ನೋದು. ಆ ಲಾಗಲ್ಲಿ ನಾನು ತೋರಿಸಿದ್ದೀನಿ ನಾನು ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ. ಸೊ ಇವತ್ತು ಟೈಮ್ ಸ್ವಲ್ಪ ಲೇಟ್ ಆಯಿತು ಲಾಗ್ ಶೂಟ್ ಮಾಡೋಕ್ಕೆ, ಯಾಕಂದರೆ ನಿನ್ನೆ ತುಂಬ ಜರ್ನಿ ಮಾಡಿದ್ವಿ, ಅದಕ್ಕಾಗಿ ಸ್ವಲ್ಪ ಲೇಟ್ ಆಗಿತ್ತು. ಹೀಗೆ ಮಮ್ಮಿನ ಮನೆಗೆ ಬಂದಿದ್ದೀವಿ. ತುಂಬ ಕೂಲ್ ಅನ್ನಿಸ್ತಾ ಇದೆ, ಯಾಕಂದರೆ ಇವಾಗ ಬೇಸಿಗೆ ಸುಟ್ಟಿಯಲ್ಲಿ ಬಂದಿದೆ. ತುಂಬ ದಿನ ಆಯಿತು ಬಂದಿದ್ದಿಲ್ಲ. ಸೊ ನಮ್ಮ ಮನೆಯಲ್ಲಿ ಈ ಸಲ ಫಂಕ್ಷನ್ ಇದ್ದಾವೆ. ಸೊ ಆ ಕೆಲವೊಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ನಾನು ಬಂದಿದ್ದೀನಿ. ಸೊ ಟೈಮ್ ಆಗಿದೆ 9 ಗಂಟೆ ಆಗಿದೆ. ನಾನು ಕೂಡ ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ತುಂಬ ಕೂಲ್ ಅನ್ನಿಸ್ತಾ ಇದೆ, ತುಂಬ ಕಾಮ್ ಅನ್ನಿಸ್ತಾ ಇದೆ. ಸೊ ಇವತ್ತಿನ ಲಾಗಲ್ಲಿ ಏನೇನಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮಮ್ಮಿನ ಕೂಡ ಟೈಮ್ ಸ್ಪೆಂಡಿಂಗ್, ತುಂಬ ಚೆನ್ನಾಗಿ ಮಾತಾಡೋದು, ಮತ್ತು ಈ ಕಡೆ ಸುತ್ತಾಡೋದಿರುತ್ತೆ. ಸೊ ಎಂಡ್ ತನಕ ನೋಡಿ ಲಾಗ್, ತುಂಬ ಎಂಜಾಯ್ ಮಾಡ್ತೀರಾ. ಮತ್ತಂದರೆ ಯಾರು ನೀವಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಂದರೆ ಇಷ್ಟ ಆಗಿದರೆ ಲೈಕ್ ಕೊಡಿ, ಏನು ಕಮೆಂಟ್ ಮಾಡ್ಬೋದು. ಸೊ ಇಲ್ಲಿ ಆ ಕಡೆ ಹೋತೆ ನಮ್ಮಿ ಸೌಕಸ್ ಹೋಗು ಬರಲೇ ಏನು. ಕವಿಶ್ ಇವಾಗ ನೆಕ್ಸ್ಟ್ ಡೇ ಬ್ಲಾಗ್ ಕೂಡ ಶೂಟ್ ಮಾಡ್ತಾ ಇದ್ದೀನಿ. ಆ ದಿನ ತುಂಬ ಟಯರ್ಡ್ ಆಗಿದೆ. ಸೊ ನೆಕ್ಸ್ಟ್ ಡೇ ಅದು ಬ್ಲಾಗ್ ಕೂಡ ಇದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದು ಕೂಡ ನಾನು ಇದೇ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ. ಇಲ್ಲಿ ಗಾಸಿಪ್ ನಡೆದಿತ್ತು ಮಮ್ಮಿಂದು ನಂದು. ಸೊ ಒಂದು ವಿಷಯದಲ್ಲಿ ಅಂದರೆ ಭೂಮಿಕಾ ಕ್ಲೋತ್ ಬಗ್ಗೆ ಗಾಸಿಪ್ ನಡೆದಿತ್ತು. ಸೊ ಒಂದು ನನ್ನ ಬಲ್ಲೆ ಒಂದು ಅವ್ರ ಬಲ್ಲೆ ಇತ್ತು.
ಸೊ ತುಂಬ ಚೆನ್ನಾಗಿ ಗಾಸಿಪ್ ಮಾಡ್ತಾ ಇದ್ದಿರ್ತೀವಿ. ಮಮ್ಮಿ ಮನೆ ಬಂದಮೇಲೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಅನಿಸುತ್ತೆ. ತುಂಬ ಚೆನ್ನಾಗಿ ಫೀಲಿಂಗ್ ಇರುತ್ತೆ. ಸೊ ವಿಡಿಯೋ ಎಂಡ್ ತನಕ ನೋಡಿ. ಯಾರು ನೀವು ಇರ್ತೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತಂದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಗುಡ್ ಮಾರ್ನಿಂಗ್. ಆರ್ವಿ ಇವಾಗ ಏನು ಮಾಡ್ತಾ ಇದ್ದಾಳೆ ಅಂದರೆ ಅವ್ರ ಚಿಕ್ಕಿಗೆ ಫೋನ್ ಹಚ್ತಾ ಇದ್ದಾಳೆ. ನಾವು ಬಂದೀವಿ, ನೀನು ಕೂಡ ಬಾ ಅಂತ. ಅವಳು ಕೂಡ ಹೈದರಾಬಾದಿಂದ ಕುಂತಿದ್ದಾಳೆ. ಪಪ್ಪ ಹೋಗಿದ್ದಾರೆ ಅವಳಿಗೆ ಕರಕ್ಕೆ. ಇವತ್ತು ಮುಂಜಾನೆ 9 ಗಂಟೆ ಹಂಗೆ ಇಲ್ಲ ಕುಂತಿದ್ದಾರೆ. ಇವಾಗ ಸಾಯಂಕಾಲ ಅವರು ಕೂಡ ಬರ್ತಾರೆ. ಸೊ ಎಂಜಾಯ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಚಿಕ್ಕವರಿದ್ದಾಗೆ ನಾನು ತಂದಿದ್ದೆ. ಆಫ್ಟರ್ ಲಾಂಗ್ ಟೈಮ್ ನಾವು ಸ್ಟಡಿ ಮಾಡುವಾಗ ಯೂಸ್ ಮಾಡ್ತಿದ್ದೀವಿ. ಇವಾಗ ನೋಡ್ತಾ ಇದ್ದೀನಿ. ಇದು ನಮ್ಮ ಮಮ್ಮಿನ ಕಿಚನ್ ಮನೆ ಏರಿಯಾ. ತುಂಬ ಚೆನ್ನಾಗಿದೆ, ತುಂಬ ಬಿಗ್ ಕಿಚನ್ ಇದೆ. ಸೊ ಮಮ್ಮಿ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾಳೆ ಕೂಡ. ರೈಸ್ ಮತ್ತಂದರೆ ಚಪಾತಿ ಮಾಡ್ತಾ ಇದ್ದಾಳೆ. ಪಲ್ಯ ಆಫ್ಟರ್ ಲಾಂಗ್ ಟೈಮ್ ನಾನು ನಮ್ಮ ಮಮ್ಮಿನ ಅಡುಗೆ ಊಟ ಮಾಡ್ತಾ ಇದ್ದೀನಿ. ಸೊ 4-5 ಮಂತ್ ಆಯಿತು ಮಮ್ಮಿನ ಕೈ ರುಚಿ ನಾನು ತಿಂದಿಲ್ಲ. ಅದರಲ್ಲಿ ಮಮ್ಮಿನ ಕೈ ರುಚಿ ಒಂದು 5 ಸ್ಟಾರ್ ಹೋಟೆಲ್ ತಿತ್ತು ನಾನು ಜಾಸ್ತಿ ನನಗೆ. ಸೊ ನೋಡೋಣ, ಅಡುಗೆ ಮಾಡ್ತಾ ಇದ್ದಾಳೆ. ತುಂಬ ಟೇಸ್ಟಿ ಕಾಣ್ತಾ ಇದೆ. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಎಲ್ಲರಿಗೆ ಅವ್ರವ್ರ ತಾಯಿ ಕೈಯನ್ನು ಊಟ ತುಂಬಾ ಇಷ್ಟ ಆಗುತ್ತೆ. ಸೊ ಕಮೆಂಟ್ ಮಾಡಿ, ನಿಮಗೆ ನಿಮ್ಮ ತಾಯಿ ಊಟ ಹೆಂಗೆ ಅನಿಸುತ್ತೆ, ಯಾವುದು ಜಾಸ್ತಿ ಇಷ್ಟ ಆಗುತ್ತೆ ಅಂತ. ಏನು ಮಾರು, ಏನು ನಿನಗೂ ಎಣ್ಣೆ ಎಷ್ಟು ಹತ್ತದಲ್ಲಮ್ಮ ಬಂಗಾರಿ? ಚಾಕಿ ಒಂದೇ ಸಾಕಿ. ಉಮ್ಮ ಉಣಕತ್ತಿ ಉಮ್ಮ.